ಪ್ರಥಮ ಇವತ್ತು ಸುವರ್ಣ ನ್ಯೂಸ್ ಮೂಲಕ ತಮ್ಮ ಕುಟುಂಬವನ್ನ ರಾಜ್ಯಕ್ಕೆ ಪರಿಚಯಿಸ್ತಿದ್ದಾರೆ. ಯಾಕಂದ್ರೆ ಪ್ರಥಮ್ ಬಿಗ್ ಬಾಸ್ ನಲ್ಲಿ ವಿಜೇತನಾಗಿ ಅವರ ಸಾಮಾಜಿಕ ಕಳಕಳಿಯ ಕೆಲವೊಂದಷ್ಟು ಯೋಜನೆಗಳನ್ನ ಘೋಷಣೆ ಮಾಡಿದ ಬಳಿಕ ಪ್ರಥಮ್ ಬಗ್ಗೆ ನಮ್ಮ ಹುಡುಗ ಒಳ್ಳೆ ಹುಡುಗ ಅನ್ನೋ ಒಂದು ಅಭಿಪ್ರಾಯ ಇತ್ತು. ಹೀಗಾಗಿ ಪ್ರಥಮ್ ಅವರನ್ನ ನಾವು ಅವರ ಕುಟುಂಬವನ್ನ ಪರಿಚಯಿಸೋದಕ್ಕೆ ಕೇಳ್ಕೊಂಡಾಗ ಬಹಳ ಸಂತೋಷದಿಂದಲೇ ಪ್ರಥಮ್ ನನ್ನ ಕುಟುಂಬವನ್ನ ಪರಿಚಯಿಸೋದಕ್ಕೆ ಕೂಡ ನನಗೆ ಸಂತೋಷ ಆಗ್ತಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಪ್ರಥಮ್ ಅವರ ಕುಟುಂಬವನ್ನ ಅವರ ಅಪ್ಪ ಅಮ್ಮ ಉಳಿದಂತವರು ಎಲ್ಲರೂ ಕೂಡ ಇದ್ದಾರೆ. ಇಡೀ ಅವರ ಹಳ್ಳಿಯ ಮನೆ ಏನಿದೆ ಹಲಗಾಪುರದಲ್ಲಿರುವಂತಹ ಮನೆ, ಅಲ್ಲಿ ಅವರ ಇವತ್ತು ಅವರ ಕುಟುಂಬದ ಜೊತೆ ಪ್ರಥಮ್ ಇಡೀ ದಿನವನ್ನ ಕಳೆದ್ರು. ಹೀಗಾಗಿ ಪ್ರಥಮ್ ಅವರ ಕುಟುಂಬವನ್ನು ಈಗ ಪರಿಚಯಿಸಿದರೆ, ಪ್ರಥಮ್ ನಿಮ್ಮ ಫ್ಯಾಮಿಲಿ. ಸರ್ ನಮಸ್ಕಾರ. ಈಗ ಇವರು ನಮ್ಮ ಅಜ್ಜಿ ಚಿಕ್ಕಬೊಮ್ಮಮ್ಮ ಅಂತ, ಓಕೆ. ಇವ್ರು ನಮ್ಮ ತಾತ ಶಿವಣ್ಣೇಗೌಡ ಅಂತ. ಸೊ ಇವರೇ ನಮ್ಮ ಈಗಿನ ಕುಟುಂಬಕ್ಕಿರೋ ಆಧಾರ ಸ್ತಂಭ, ಹಿರಿಯ ನಮ್ಮ ಡ್ಯಾಡಿ, ನಮ್ಮ ಅಮ್ಮ, ನಮ್ಮ ಮಮ್ಮಿ. ಇವ್ರು ನಮ್ಮ ಅತ್ತೆ ಅಂದ್ರೆ ನಮ್ಮ ಅಪ್ಪನ ತಂಗಿ. ನಮ್ಮ ಅತ್ತೆ ಮಗ ಈಗ ಎಲ್ಲೋ ದೇವಸ್ಥಾನಕ್ಕೇನೋ ಹೋಗಿದ್ದಾನೆ ಇನ್ನು ಚಿಕ್ಕ ಇನ್ನುವೆ, ಈಗ ಓದ್ತಾ ಇದ್ದಾನೆ ಅವನು. ಸೊ ಇಷ್ಟು ನಡೀತಾ ಇದೆ ಇಲ್ಲಿ. ಇಷ್ಟೇ ಕುಟುಂಬ ನಾವಿರೋದಿಲ್ಲಿ. ಸೊ ಇಲ್ಲಿ ನಾವೆಲ್ಲ ಇರೋದೇ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಬಂದಿದ್ದು ಒಂದಿಷ್ಟು ಸಮಯನ ಖುಷಿಯಾದ ಸಮಯ ಕಳೆಯೋಕೆ, ಒಂದಿಷ್ಟು ನನಗೆ ಖುಷಿಯಾಗಿ ಕಮಿಟ್ ಆಗಿರೋ ಕೆಲಸಗಳು ಮಾಡೋದ್ರ ಜೊತೆಗೆ ಖುಷಿಯಾದ ಕೆಲಸ ಮಾಡೋಕೆ. ಈಗ ನೋಡಿ, ಹಸು ಬೆಳಗ್ಗೆಯಿಂದ ಮೇಯಿಸ್ತಾ ಕೂತಿದ್ದೆ ಒಂದಷ್ಟು ಹೊತ್ತು, ಬಹಳ ಖುಷಿ ಆಯ್ತು. ಜನಗಳೆಲ್ಲ ಬಂದಿರೋ ಬಹಳ ಪ್ರೀತಿಯಿಂದ ಮಾತಾಡ್ಸಿದ್ದಾಯ್ತು. ಸೊ ಅದೆಲ್ಲ ಆಯ್ತು. ಇದನ್ನೆಲ್ಲ ನೋಡ್ಬೇಕಾಯ್ತು. ತುಂಬಾ ದಿನ ಆಗಿತ್ತು, ಬಂದೇ ಇರಲ್ಲ. ಬಿಗ್ ಬಾಸ್ ಆದ್ಮೇಲೆ ಕಾಲೇ ಇಟ್ಟಿರಲ್ಲ. ಸೊ ಬಂದಿದ್ದಾಯ್ತು. ನಾಳಿದ್ದು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ನಾಳಿದ್ದು ಹೊರನಾಡು, ಆಮೇಲೆ ಬುಧವಾರದಿಂದ ಶೂಟಿಂಗ್ ಹೇಳಿದ್ನಲ್ಲ, ಬೆಂಗಳೂರು ಮತ್ತೆ ಮೈಸೂರು ಸೈಡ್ ಶೂಟ್ ಇದೆ. ಶೂಟ್ ಇಲ್ಲ ಇಲ್ಲಿ ಬಂದ್ಬಿಡ್ತೀನಿ. ಯಾಕೆಂದ್ರೆ ಇನ್ನೊಂದಿಷ್ಟು ಗಾಸಿಪ್ಸ್ಗೆ ಆಹಾರವಾಗೋದು ಬೇಡ ಅಂತ. ಯಾಕೆಂದ್ರೆ ನನ್ನ ಜೊತೆ ಇರೋ ಒಂದು ಹೆಲ್ತಿ ಫ್ರೆಂಡ್ಶಿಪ್, ಸ್ನೇಹ, ಆಪ್ತತೆನ, ಸಲಿಗೆ, ಸ್ನೇಹ ಸಂಬಂಧ ಇರುವಂತ ಒಂದಿಷ್ಟು ಸಲಿಗೆಯನ್ನ ಅಥವಾ ಆರ್ಟಿಸ್ಟ್ ಜೊತೆಗೆ ಅಥವಾ ಹೀರೋಯಿನ್ಸ್ ಜೊತೆಗೆ, ಸೊ ಅದು ಇನ್ನೊಂದು ಸಂಬಂಧವಾಗಿ ಬದಲಾಗದೇ ಇರೋಕ್ಕೆ ಮುಖ್ಯ ಕಾರಣ. ಜೊತೆಗೆ ಅಲ್ಲಿಗಿಂತ ಹೆಚ್ಚು ಖುಷಿ ನಂಗೆ ಇಲ್ಲಿ ಸಿಗ್ತಾ ಇದೆ ಅಂದಾಗ ಇದೇ ನಾನು ಆಯ್ಕೆ ಮಾಡ್ಕೋತೀನಿ. ಸೊ ಆದಷ್ಟು ಫ್ರೀ ಟೈಮು ಇಲ್ಲೇ ಕಳಿತೀನಿ. ಶೂಟು ಇಲ್ಲಾಂದ್ರೆ ಇಲ್ಲಿ ಇಲ್ಲಾಂದ್ರೆ ಶೂಟ್, ಅಷ್ಟೇ. ಹಂಗೆ ಪ್ಲಾನ್ ಮಾಡಿ. ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೇ ಮನೆಯಲ್ಲ? ಇದೇ ಊರು ಮೈಸೂರು ಗೌರ್ಮೆಂಟ್ ಆಸ್ಪತ್ರೆ ಹುಟ್ಟಿದ್ದು, ಅಂದ್ರೆ ನಂಜುಮಳಿಗೆ ಸರ್ಕಲ್. ನಮ್ಮ ತಾಯಿಯವರದು, ತಂದೆ ಊರು ಇದು. ಸೊ ಇಲ್ಲೇ ಬೆಳೆದಿದ್ದು. ಪ್ರೈಮರಿ, ಹೈಸ್ಕೂಲ್, ವೀಕೆಂಡ್ಸ್ ಅಲ್ಲೆಲ್ಲ ಇಲ್ಲೇ ಟಿ ನರಸೀಪುರದಲ್ಲಿ ಹೈಸ್ಕೂಲ್ ವಿದ್ಯೋದಯದಲ್ಲಿ ಓದಿದ್ದು. ಕೊಳ್ಳೇಗಾಲ ನಮ್ಮ ತಾಲೂಕು ಆಗಿದ್ರು. ಸೊ ಟಿ ನರಸೀಪುರ ವಿದ್ಯೋದಯ ಹೈಸ್ಕೂಲ್ ಎಲ್ಲ ಅಲ್ಲೇ ಓದಿ, ಕಾಲೇಜ್ ಎಲ್ಲ ಮುಗಿತಾ ಇದ್ರು. ಸೊ ವೀಕೆಂಡ್ಸ್ ಅಲ್ಲಿ ಇಲ್ಲೇ. ಅಂಡ್ ಎವ್ರಿ ದಸರಾ ಹಾಲಿಡೇ, ಸಮ್ಮರ್ ಹಾಲಿಡೇಸ್, ರಜಾನ್ ನಾವು ನೋಡೋದು ಇದು ಬಿಟ್ಟು ಬೇರೆ ಇನ್ನೇನು ನೋಡಿಲ್ಲ ಸರ್. ತೋಟ, ಹೊಲ, ಹಸುಗಳು, ಇದ್ರ ಜೊತೆನೆ ನಾವು ಬೆಳೆದಿದ್ದು. ಈಗ ಪ್ರೆಸೆಂಟ್ ಹೆಂಗೋ ಒಂದು ಬಣ್ಣದ ಲೋಕ ಕಾಲಿಟ್ಟಂಗಾಯ್ತು. ದೊಡ್ಡ ಶೋ, ಒಂದು ದಕ್ಷಿಣ ಭಾರತದ ಅತಿ ದೊಡ್ಡ ರಿಯಾಲಿಟಿ ಶೋ ಕೂಡ ಒಂದು ಗೆದ್ದಿದ್ದಾಯ್ತು. ಗೆದ್ದೆ ಅನ್ನೋಕ್ಕಿಂತ ನೀವೆಲ್ಲ ಗೆಲ್ಸದ್ರಿ. ಅಲ್ಲಿ ಗೆಲ್ಸದಂತ ಕೈ ಹಿಡಿದವರು ಇನ್ನು ಮುಂದೆಗೂ ಕೈ ಹಿಡಿತೀರಾ ಅನ್ನೋ ಒಂದು ದೃಢವಾದ ನಂಬಿಕೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೊಂದಿಷ್ಟು ನಂಗೆ ಸಹಕಾರ ಕೊಡಿ. ಹಳ್ಳಿ ಹುಡುಗ ಆಗಿ ಪ್ರಥಮ್ ಹೆಂಗಿರ್ತಾರೆ? ಯಾಕೆಂದ್ರೆ ಒಳ್ಳೆ ಹುಡುಗ ಅಂತ ಬೆಂಗಳೂರಲ್ಲಿ ನೋಡಿದ್ದಾಯ್ತು. ಹಳ್ಳಿ ಹುಡುಗ ಆಗಿ ಯಾವ ರೀತಿ ಇರ್ತಾರೆ? ಯಾಕೆಂದ್ರೆ ಬೆಳಗ್ಗಿನ ದಿನಚರಿ ಪ್ರಥಮ್ದು, ಯಾಕೆಂದ್ರೆ ಸಿಟಿ ದಿನಚರಿ ಇರುವಂತದ್ದೇ ಬೇರೆ, ಹಳ್ಳಿ ದಿನಚರಿ ಇರುವಂತದ್ದೇ ಬೇರೆ. ಯಾವ ರೀತಿ ಪ್ರಥಮ್ ಈ ಮನೇಲಿ ಇರ್ತಾರೆ? ಇಲ್ಲಿ ಇಷ್ಟೇ. ಇಲ್ಲಿದ್ದಾಗ ಏನು ಅಂದ್ರೆ, ಬೆಳಗ್ಗೆ ಕುರಿಗಳೆಲ್ಲ ಬರುತ್ತೆ. ಒಂದು 60-70 ಕುರಿ ಇದೆ. 70 ಇದೆ ಅಲ್ಲ ತಾತ? 80 ಕುರಿ ಇದೆ. ಕುರಿ ಮೇಯ್ಸಕ್ಕೆ ಅಂತ ಹೋಗೋದು. ಆಮೇಲೆ ಅಲ್ಲೆಲ್ಲ ವಾಪಸ್ ತೊಗೊಂಬಂದು ಬಿಟ್ಟು ಹಸುಗಳಿಗೆ ಒಂದಿಷ್ಟು ಹುಲ್ಲು ಹಾಕಿ, ಸಗಣಿ ಗಿಗಳೆಲ್ಲ ತಿಟ್ಟಿರ್ತದೆ. ನಾವೇನಾದ್ರು ಹೋಗಿ ಮಾವಿನಕಾಯಿಲೆ ಸೊ ಕಿತ್ಕೊಂಡು ತಿನ್ನೋದು, ಎಳ್ನೀರಿದೆ ಕುಡಿಯೋದು. ಅದಷ್ಟಾದ್ಮೇಲೆ ಹಸುಗಳನ್ನ ಮೇಯ್ಬಿಟ್ಟು ಮಧ್ಯಾಹ್ನ ಬಂದು ಮಲ್ಕೊಂಡ್ಬಿಡೋದು. ಪುನಃ ಮಧ್ಯಾಹ್ನ ನಂತರ ಇದ್ದು ಪುನಃ ಅದೇ ದಿನಚರಿ. ಹಸುಗಳನ್ನ ವಾಪಸ್ ಹಿಂಗೆ ಬಿಟ್ಟಿರ್ತೀವಿ, ಕುರಿಗಳನ್ನ ವಾಪಸ್ ತೊಗೊಂಬಂದು ಮನೆಗೆ ಬಿಟ್ಬಿಟ್ರೆ ಮುಗೀತು. ಈಗಲೂ ನಮ್ಮ ಚಿಕ್ಕಪ್ಪ ಆಡ್ಮರಿ ಕುರಿ ಮರಿನೇ ಮೇಯಿಸ್ಕೊಂಡು ಈಗ ನಿಂತ್ಕೊಂಡು ಅವೇ ಸದ್ದಾಯ್ತಾ ಇದೀವಿ. ಆಡು ಅಂಡ್ ಹಸು, ದನ. ಈ ಒಂದು ಸಿನಿಮಾ ಬಂತು ಯೋಗರಾಜ್ ಬಿಟ್ಟಿರೋದು, ದನ ಕಾಯೋನು. ಸೊ ನಮ್ಮನ್ನ ನೋಡ್ಕೊಂಡು ಮಾಡಿರೋದೇನೋ ಗೊತ್ತಿಲ್ಲ. ಆಕ್ಚುಲಿ ನಿಜವಾಗಿ ದನ ಕಾಯೋದು ನಾವೇ. ಯೋಗರಾಜ್ ಭಟ್ರಿಗೆ ನೀವೇನಾದ್ರೂ ಸ್ಫೂರ್ತಿ ಆದ್ರೆ ಏನೋ ದನ ಕಾಯೋನು ಫಿಲ್ಮ್ ಮಾಡೋದಕ್ಕೆ? ಅವರ ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀನಿ, ಅವ್ರ ಆಶೀರ್ವಾದದಿಂದ ಒಂದಿಷ್ಟು ಬಿಗ್ ಬಾಸ್ ಗೆದ್ದಿರ್ತೀನಿ. ಅವ್ರಿಷ್ಟು ಒಂದಿಷ್ಟು ಪ್ರೀತಿ ಸಲಿಗೆಯಿಂದ, ಅವ್ರಿಷ್ಟು ಆಶೀರ್ವಾದದಿಂದ ಬಿಗ್ ಬಾಸ್ ಅಲ್ಲಿ ಒಂದಿಷ್ಟು ಏನೋ ಇದು ಮಾಡಿರ್ಬೋದು. ಅವ್ರಿಗೆ ನಾನು ಇನ್ಸ್ಪಿರೇಷನ್ ಆಗೋಷ್ಟಲ್ಲ. ಸಣ್ಣ ಹುಡುಗರು ಅವರೆಲ್ಲ ಅವ್ರು ಸಕ್ಸಸ್ ಅನ್ನೋದು ಏನ್ ನೋಡಿದ್ದಾರೆ ಅದನ್ನ ನಾವು ಕಲ್ಪನೆ ಮಾಡ್ಕೊಳಕ್ ನಂಗೆ ಇನ್ನೂ ಸಮಯಾವಕಾಶ ಬೇಕು. ಅವ್ರ ಸಕ್ಸಸ್ನ ನಾನು ತಗೊಳಕ್ ಹೆಂಗಿದೆ ಅದು ಕಲ್ಪನೆ ಮಾಡ್ಕೊಳಕ್ಕೆ ನಂಗೆ ಸಮಯ ಬೇಕು. ಬಹಳ ದೊಡ್ಡ ವ್ಯಕ್ತಿ, ಒಳ್ಳೆ ಮನುಷ್ಯರು ಯೋಗರಾಜ್ ಭಟ್ ಸರ್. ನನ್ನ ಸಿನಿಮಾಗೆ ಲಿರಿಕ್ಸ್ ಕೂಡ ಬರೀತಾ ಇದ್ದಾರೆ ಈಗ. ಅಂಥವ್ರ ಹತ್ರ ಬರ್ಸ್ಕೊಳ್ಳೋದೇ ಪುಣ್ಯ ನನಗೆ. ಅಷ್ಟೇ ಸಾಕು. ಆ ಪ್ರೀತಿ ಇದೆ ಯೋಗರಾಜ್ ಭಟ್ರು.